ಇನ್ನು ಅಕ್ರಮ ಚಿನ್ನ ಸಾಗಾಟ ಕೇಸಲ್ಲಿ ರನ್ಯಾಗೆ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಧಿಕಾರಿಗಳ ಪ್ರಶ್ನೆಗೆ ಸಮರ್ಪಕ ಉತ್ತರ ನೀಡ್ತಾ ಇಲ್ವಂತೆ ನಟಿ. ರನ್ಯಾ ಕಾಲ್ ಡೀಟೇಲ್ಸ್ ಪಡೆದು ತನಿಖೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರನ್ಯಾ ಜೊತೆ ನಿರಂತರ ಸಂಪರ್ಕದಲ್ಲಿದ್ದವರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ನಟಿ ರನ್ಯಾಳ ಹಿಂದೆ ದೊಡ್ಡ ಸಿಂಡಿಕೇಟ್ ಇರುವಂತ ಶಂಕೆ ವ್ಯಕ್ತ ಆಗ್ತಾ ಇದೆ. ಕಾಲ್ ಡೀಟೇಲ್ಸ್ ನಲ್ಲಿ ದೊಡ್ಡವರ ಹೆಸರು ಬಹಿರಂಗ ಆಗೋ ಸಾಧ್ಯತೆ ಇದೆಯಂತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈ ನಟಿ ರನ್ಯಾ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಿಂಡಿಕೇಟ್ ಇದೆ ಅಥವಾ ದೊಡ್ಡವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಸಂಶಯ ತನಿಖೆಯಲ್ಲಿ ಏನಾದರೂ ತಿಳಿದು ಬರ್ತಾ ಇದೆಯಾ ಈ ಬಗ್ಗೆ? ವಿಜಯ್, ಈಗ ರನ್ಯಾ ರಾವ್ ಅವರೇನಿದ್ದಾರೆ ಅಕ್ರಮ ಚಿನ್ನ ಸಾಗಾಟ ಆರೋಪ ಪ್ರಕರಣದಲ್ಲಿ ಬಂಧಿತರಾಗಿರುವಂಥದ್ದು. ಆ ಒಂದು ಪ್ರಕರಣದಲ್ಲಿ ಗಮನಿಸ್ತಾ ಹೋದ್ರೆ DRI ಅಧಿಕಾರಿಗಳು ಕೇಳಿದಂಥ ಯಾವುದೇ ಪ್ರಶ್ನೆಗೂ ಕೂಡ ಅವರು ಸಮರ್ಪಕವಾದಂಥ ಒಂದು ಉತ್ತರವನ್ನು ಕೊಟ್ಟಿಲ್ಲ. ಅಂದರೆ ಚಿನ್ನವನ್ನು ಎಲ್ಲಿಂದ ತಂದ್ರಿ, ಅದೇ ರೀತಿಯಲ್ಲಿ ಎಲ್ಲಿಗೆ ಅದನ್ನು ಸಾಗಾಟ ಮಾಡ್ತಾ ಇದ್ರಿ ಅನ್ನುವಂಥ ಒಂದು ಪ್ರಶ್ನೆಗೆ ಸಮರ್ಪಕವಾದಂಥ ಉತ್ತರವನ್ನು ಕೊಡದೇ ಇರೋದ್ರಿಂದಾಗಿ ಈಗ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಆರೋಪಿತೆಯ ಒಂದು ಲಿಂಕ್ ಅನ್ನ ಕಂಡುಹಿಡಿಯಲಿಕ್ಕೆ ಪೊಲೀಸರು ಮುಂದಾಗ್ತಾ ಇರುವಂಥದ್ದು. ಅಂದರೆ DRI ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಇವರು ಯಾವುದೇ ಒಂದು ಉತ್ತರವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಇವರ ನಂಬರ್ ಆಗಿರ್ಬೋದು, ಹಾಗೆ ಮೊಬೈಲ್ ಅನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ನಂಬರ್ನ ಕಾಲ್ ಡೀಟೇಲ್ಸ್ ಅನ್ನ ಕೂಡ ತೆಗೆದು ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಇವರು ಯಾರ್ಯಾರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಇವರೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇದ್ದಂಥವ್ರು ಯಾರು, ಹಾಗೆ ಇವರು ಯಾರ್ಯಾರಿಗೆ ಕರೆಯನ್ನ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಇವರಿಗೂ ಅವರಿಗೂ ಯಾವ ರೀತಿಯಲ್ಲಿ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಇವರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಂಥವರಿಗೂ ಈ ಒಂದು ಚಿನ್ನದ ಸ್ಮಗ್ಲಿಂಗಿಗೂ ಏನಾದರೂ ಸಂಪರ್ಕ ಇದೆಯಾ ಅನ್ನುವಂಥ ಒಂದು ಅನುಮಾನ ಏನಿದೆ ಅದು ಕೂಡ ಈಗ ದಟ್ಟವಾಗಿ ಮೂಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DRI ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಅವರ ವಾಟ್ಸ್ಆಪ್ ಆಗಿರ್ಬೋದು, ಟೆಲಿಗ್ರಾಮ್ ಲಿಂಕ್ ಆಗಿರ್ಬೋದು, ಹಾಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವ್ಯಾವ ಸೋಷಿಯಲ್ ಮೀಡಿಯಾ ಆಪ್ಗಳಿದ್ದಾವೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವರು ಅಂದ್ರೆ ಯಾರೊಂದಿಗೆ ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ ಇವರೇನಾದರೂ ಸಂಪರ್ಕವನ್ನು ಇಟ್ಟುಕೊಂಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಅವರ ಅಕೌಂಟ್ ಡೀಟೇಲ್ಸ್ ಅನ್ನು ಕೂಡ ಪಡೆದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವರಿಗೆ ಯಾರು ಅತಿ ಹೆಚ್ಚಿನ ಒಂದು ಹಣವನ್ನು ಹಾಕಿದ್ದಾರೆ, ಹಾಗೆ ಆ ಒಂದು ಹಣ ಎಲ್ಲಿಂದ ಬಂದಿದೆ, ಇವರಿಂದ ಯಾರಿಗಾದ್ರೂ ಹಣ ವರ್ಗಾವಣೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇವರೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇದ್ದಂಥವ್ರಿಗೂ ಕೂಡ ಸಂಕಷ್ಟ ಅನ್ನುವಂಥದ್ದು ಎದುರಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇದ್ರು ಅಥವಾ ಅವರೊಂದಿಗೆ ವ್ಯವಹಾರವನ್ನ ಮಾಡಿದ್ರು ಅನ್ನೋದಾದ್ರೆ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೀತಾರೆ. ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ಇನ್ನಷ್ಟು ವಿಚಾರಗಳು ಕೂಡ ಇಲ್ಲಿ ಬರಬೇಕಾಗಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಈಕೆ ಕೂಡ ಅಂದ್ರೆ ಈ ವ್ಯಕ್ತಿಯು ಕೂಡ ಸಾಕಷ್ಟು ಜನ ಪರಿಚಯ ಇರೋದ್ರಿಂದಾಗಿ ಇನ್ನಷ್ಟು ಜನ ಗಣ್ಯರಿಗೆ ಏನಾದ್ರೂ ಇದರಲ್ಲಿ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಒಂದೊಮ್ಮೆ ಆ ರೀತಿಯ ಏನಾದರೂ ಸಂಬಂಧಗಳು ಬೇರೆ ಯಾವುದು ಗಣ್ಯ ವ್ಯಕ್ತಿಗಳಿಗೆ ಇದ್ದಿದ್ದೇ ಆಗಿದ್ರೆ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೀತಾರೆ. ಅವರು ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಈ ರೀತಿಯ ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ಇಲ್ಲಿ ಮುಖ್ಯವಾಗಿ ಓರ್ವ ವ್ಯಕ್ತಿಯ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಸಾಗಾಟ ಮಾಡೋದಾಗಿರ್ಬೋದು ಅಥವಾ ಚಿನ್ನವನ್ನ ತರೋದಾಗಿರ್ಬೋದು, ಇವ್ಯಾವುದನ್ನ ಕೂಡ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಒಂದು ಸಿಂಡಿಕೇಟ್ ಹಾಗಾದ್ರೆ ಇಲ್ಲಿ ವರ್ಕ್ ಆಗ್ತಾ ಇದೆಯಾ ಅನ್ನುವಂತ ಒಂದು ಆಧಾರದ ಮೇಲೂ ಕೂಡ ಇಲ್ಲಿ DRI ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ 14 kg ಚಿನ್ನವನ್ನ ಒಂದೊಮ್ಮೆ ತಂದ್ರೂ ಕೂಡ ಅದನ್ನ ಇಲ್ಲಿ ಯಾರಿಗೆ ಸೇಲ್ ಮಾಡ್ಲಿಕ್ಕೆ ಅವರು ಪ್ರಯತ್ನವನ್ನ ಪಡ್ತಾ ಇದ್ರು ಅನ್ನುವಂಥದ್ದು ಕೂಡ ಪ್ರಮುಖವಾಗ್ತಾ ಹೋಗುತ್ತೆ. ಇದನ್ನ ಇಲ್ಲಿ ರಿಸೀವ್ ಮಾಡ್ತಾ ಇದ್ದಂಥವ್ರು ಯಾರು ಇದನ್ನ ತೆಗೆದುಕೊಂಡು ಇವರು ಅದನ್ನ ಬೇರೆ ಕಡೆಗೆ ಏನಾದರೂ ಸಪ್ಲೈ ಮಾಡ್ತಾ ಇದ್ರ ಅನ್ನುವ ಒಂದು ಅನುಮಾನ ಕೂಡ ಇರೋದ್ರಿಂದಾಗಿ ಇದರ ಹಿಂದೆ ಏನಾದರೂ ದೊಡ್ಡ ಸಿಂಡಿಕೇಟ್ ಇದೆಯಾ ಅನ್ನುವಂಥ ಒಂದು ಅನುಮಾನದ ಆಧಾರದ ಮೇಲೂ ಕೂಡ ಈಗ DRI ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಒಂದು ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಇವರ ಹಿಂದಿರುವಂತಹ ವ್ಯಕ್ತಿಗಳು ಯಾರು, ಹಾಗೆ ಇದರ ಈ ಒಂದು ಚಿನ್ನ ಎಲ್ಲಿಗೆ ಹೋಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಲೇಬೇಕಾಗುತ್ತೆ. ಆಕೆ ಅಂದ್ರೆ DRI ಅಧಿಕಾರಿಗಳು ಆಕೆಯನ್ನ ಪರಿಶೀಲನೆ ಮಾಡುವಂತ ವೇಳೆಯಲ್ಲಿ ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿರ್ತಾಳೆ. ಹಾಗಾಗಿ ಇದರಲ್ಲಿ ಈ ಹಿಂದೆಯೂ ಕೂಡ ಈಕೆ ಏನಾದರೂ ಇದೇ ರೀತಿ ಚಿನ್ನವನ್ನು ಸಾಗಾಟ ಮಾಡಿದ್ಲಾ ಅನ್ನುವಂತ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.